ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಆಶಾ ಬ್ಲಾಗಿಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಬ್ಲಾಗಲ್ಲಿ ಹ್ಯಾಂಡ್ ಎಂಬ್ರಾಯ್ಡರಿ ಮಾಡಲು ಯಾವೆಲ್ಲ ಬೇಸಿಕ್ ವಸ್ತುಗಳು ಬೇಕು ಎನ್ನುವುದನ್ನು ತೋರಿಸ್ತೇನೆ. ಮತ್ತು ಎಂಬ್ರಾಯ್ಡರಿ ಬಿಡಿಸುವಾಗ ನಾವು ಬಳಸುವಂತಹ ಕೆಲವು ಬೇಸಿಕ್ ಸ್ಟಿಚ್ಗಳನ್ನು ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತಿದ್ದೇನೆ. ನೋಡಿ, ಇದು ಎಂಬ್ರಾಯ್ಡರಿ ರಿಂಗ್. ಇದರಲ್ಲಿ ಬೇರೆ ಬೇರೆ ಟೈಪಿನ ರಿಂಗ್ ಬರ್ತದೆ. ನೋಡಿ, ಈ ರಿಂಗಲ್ಲಿ ಒಂದು ಫುಲ್ ಸರ್ಕಲ್ ಆಗಿರ್ತದೆ, ಇನ್ನೊಂದು ಅಡ್ಜಸ್ಟ್ ಮಾಡುವಂತಹ ಟೈಪಲ್ಲಿ ಇರ್ತದೆ. ಇದನ್ನು ನಾವು ಈ ರೀತಿಯಾಗಿ ಸಪರೇಟ್ ಮಾಡುವಂಥದ್ದು. ಮತ್ತು ಇನ್ನೊಂದು ಬಟ್ಟೆ. ಫಸ್ಟ್ ಟೈಮ್ ಎಂಬ್ರಾಯ್ಡರಿ ಡಿಸೈನ್ ಕಲಿಯೋದಾದರೆ ಕಾಟನ್ ಬಟ್ಟೆ ಆದರೆ ಒಳ್ಳೆಯದು. ನೆಕ್ಸ್ಟ್ ಎಂಬ್ರಾಯ್ಡರಿ ಥ್ರೆಡ್, ಸೂಜಿ, ಕತ್ತರಿ. ಇವಿಷ್ಟು ಎಂಬ್ರಾಯ್ಡರಿ ಡಿಸೈನ್ ಮಾಡಲಿಕ್ಕೆ ನಮಗೆ ಬೇಕಾಗುವಂತಹ ವಸ್ತುಗಳಾಗಿದೆ. ಈಗ ಈ ರಿಂಗಿಗೆ ಒಂದು ಬಟ್ಟೆಯನ್ನಿಟ್ಟು ಸೆಟ್ ಮಾಡಬೇಕು. ಈ ರಿಂಗನ್ನು ಸಪರೇಟ್ ಮಾಡಿಕೊಳ್ಬೇಕು. ಅದರಲ್ಲಿ ಫುಲ್ ಸರ್ಕಲ್ ಆಗಿರುವ ರಿಂಗನ್ನು ಕೆಳಗೆ ಇಟ್ಟು ಅದರ ಮೇಲೆ ಒಂದು ಬಟ್ಟೆಯನ್ನಿಟ್ಟು ಅದರ ಮೇಲೆ ಈ ದೊಡ್ಡ ರಿಂಗನ್ನು ಇಟ್ಟು ಟೈಟ್ ಮಾಡಿಕೊಳ್ಬೇಕು. ಈಗ ನಮಗೆ ಎಂಬ್ರಾಯ್ಡಿಂಗ್ ಡಿಸೈನ್ ಬಿಡಿಸಲಿಕ್ಕೆ ಬೇಕಾಗುವಂತಹ ಫ್ರೇಮ್ ಸೆಟ್ ಆಯಿತು. ನಾವು ಎಂಬ್ರಾಯ್ಡರಿ ಬಿಡಿಸಲಿಕ್ಕೆ ಬೇಕಾಗುವಂತಹ ಡಿಸೈನನ್ನು ಮೊದಲೇ ಬಟ್ಟೆಯಲ್ಲಿ ಮಾಡಿರಬೇಕು. ನಾನಿಲ್ಲಿ ಬೇಸಿಕ್ ಸ್ಟಿಚ್ ಹೇಳಿಕೊಡೋದ್ರಿಂದ ಖಾಲಿ ಲೈನ್ ಮಾತ್ರ ಹಾಕಿದ್ದೇನೆ. ನಂತರ ಸೂಜಿಗೆ ಥ್ರೆಡನ್ನು ಹಾಕಿ ನೋಡಿ, ಈ ರೀತಿ ಅಡಿಭಾಗದಿಂದ ಮೇಲೆಗೆ ಸೂಜಿಯನ್ನು ತೆಕೊಂಡು ಬರಬೇಕು. ನಂತರ ಅದರ ಪಕ್ಕದಲ್ಲೇ ಈ ರೀತಿಯಾಗಿ ಸೂಜಿಯನ್ನು ಚುಚ್ಚಿ ಮತ್ತೊಂದು ಡಾಟಿನಲ್ಲಿ ಮೇಲೆ ತರಬೇಕು. ನಂತರ ಈ ಥ್ರೆಡನ್ನು ಸೂಜಿಯ ಹಿಂಬದಿಯಲ್ಲಿ ಆಗಿ ತೆಕೊಂಡು ಬಂದು ಸೂಜಿಯನ್ನು ಮೇಲೆ ಕೇಳ್ಕೊಳ್ಬೇಕು. ಆಗ ಈ ರೀತಿಯ ಸ್ಟಿಚ್ ಬರ್ತದೆ. ಇದನ್ನು ನಾವು ಚೈನ್ ಸ್ಟಿಚ್ ಅಂತ ಕರಿತೇವೆ. ನೋಡಿ, ಇದೇ ಥರ ಈ ಲೈನ್ ಫುಲ್ ಈ ರೀತಿಯಾಗಿ ಸ್ಟಿಚ್ ಮಾಡ್ತಾ ಹೋಗಬೇಕು. ಲಾಸ್ಟಲ್ಲಿ ಸೂಜಿಯನ್ನು ಬ್ಯಾಕ್ ಸೈಡ್ ಹಾಕಿ ಒಂದು ನಾಟನ್ನು ಹಾಕಿಕೊಳ್ಳಿ. ನೋಡಿ, ಈಗ ನಮಗೆ ಚೈನ್ ಸ್ಟಿಚ್ ಹಾಕಿದ್ದಾಯಿತು. ನೆಕ್ಸ್ಟ್ ಇಂದು ರನ್ನಿಂಗ್ ಸ್ಟಿಚ್. ಇದನ್ನು ಹಾಗೆ ಬ್ಯಾಕ್ ಸೈಡಿಂದ ಮೇಲಕ್ಕೆ ಸೂಜಿಯನ್ನು ತರಬೇಕು. ನಂತರ ನೋಡಿ, ಈ ರೀತಿಯಾಗಿ ಸ್ಟಿಚ್ ಮಾಡ್ತಾ ಹೋಗಬೇಕು. ಇದನ್ನು ನಾವು ರನ್ನಿಂಗ್ ಸ್ಟಿಚ್ ಅಂತ ಕರಿತೇವೆ. ರನ್ನಿಂಗ್ ಸ್ಟಿಚ್ ಆದಮೇಲೆ ಬ್ಯಾಕ್ ಸ್ಟಿಚ್. ಇದನ್ನು ಈ ರೀತಿಯಾಗಿ ಸ್ಟಿಚ್ ಮಾಡ್ತಾ ಹೋಗುವಂಥದ್ದು. ಈಗ ನಮಗೆ ಬ್ಯಾಕ್ ಸ್ಟಿಚ್ ಕೂಡ ಹಾಕಿದ್ದಾಯಿತು. ಇನ್ನು ಕ್ರಾಸ್ ಸ್ಟಿಚ್. ಇದನ್ನು ಈ ರೀತಿಯಾಗಿ ಕ್ರಾಸ್ ಆಗಿ ಹಾಕ್ತಾ ಹೋಗಬೇಕು. ಫ್ರೆಂಡ್ಸ್, ನಮಗೆ ಈ ರೀತಿಯಾಗಿ ಎಂಬ್ರಾಯ್ಡಿಂಗ್ ಡಿಸೈನ್ ಗೊತ್ತಿದ್ದರೆ ನಮ್ಮ ಡ್ರೆಸ್ಗಳಿಗೆ, ಸ್ಯಾರಿ ಬ್ಲೌಸ್ಗಳಿಗೆ ಎಲ್ಲ ನಾವೇ ಡಿಸೈನನ್ನು ಬಿಡಿಸಬಹುದು. ನಮಗೆ ಈ ರೀತಿಯಾದಂತಹ ಬೇಸಿಕ್ ಸ್ಟಿಚ್ಗಳು ನಮಗೆ ಗೊತ್ತಿದ್ದರೆ ಇಂತಹ ಸ್ಟಿಚ್ಗಳನ್ನು ಬಳಸಿ ಒಳ್ಳೊಳ್ಳೆ ಡಿಸೈನನ್ನು ಬಿಡಿಸಬಹುದು. ನೆಕ್ಸ್ಟ್ ಇಂದು ಬ್ಲ್ಯಾಂಕೆಟ್ ಸ್ಟಿಚ್ಚು. ನೋಡಿ, ಈ ರೀತಿಯಾಗಿ ಹಾಕುವ ಸ್ಟಿಚ್ಚನ್ನು ನಾವು ಬ್ಲ್ಯಾಂಕೆಟ್ ಸ್ಟಿಚ್ ಅಂತ ಕರಿತೇವೆ. ಈಗ ನಾವು ಚೈನ್ ಸ್ಟಿಚ್, ರನ್ನಿಂಗ್ ಸ್ಟಿಚ್, ಬ್ಯಾಕ್ ಸ್ಟಿಚ್, ಕ್ರಾಸ್ ಸ್ಟಿಚ್ ಹಾಗೆ ಬ್ಲ್ಯಾಂಕೆಟ್ ಸ್ಟಿಚ್ಚನ್ನು ಯಾವ ರೀತಿಯಾಗಿ ಹಾಕುವುದು ಅಂತ ನೋಡಿದೆವು. ಮುಂದಿನ ಬ್ಲಾಗಲ್ಲಿ ಇನ್ನೂ ಕೆಲವು ಸ್ಟಿಚ್ಗಳನ್ನು ತಿಳಿಸಿಕೊಡ್ತೇನೆ. ಫ್ರೆಂಡ್ಸ್, ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.